ನನಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೊಹಮ್ಮದ್ ಅಲಿ ಜಿನ್ನಾನ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಿದೆ. ಮೊಹಮ್ಮದ್ ಅಲಿ ಜಿನ್ನಾ ಬಾಯಲ್ಲಿ ಬರ್ತಿದ್ದಂತ ಮಾತುಗಳು 21ನೇ ಶತಮಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಲ್ಲಿ ಬರ್ತಾ ಇದೆ. ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀವಿ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರು ಅಥವಾ ಆಲ್ ಇಂಡಿಯಾ ಕಾಂಗ್ರೆಸ್ ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತ ಹೇಳಿಕೆಯನ್ನು ನೋಡಿದೆ. ಕುರಾನ್ ನಲ್ಲೇ ಹೇಳಿದೆ, ಒಂದ್ ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷ ಸರ್ಪ ಹೋಗ್ತಾ ಇದೆ ಅಂತಂದ್ರೆ ನಮಾಜನ್ನ ಅರ್ಧಕ್ಕೆ ನಿಲ್ಸಿದ್ರು ಪರವಾಗಿಲ್ಲ, ಫಸ್ಟ್ ಹಾವನ್ ಹೊಡಿರಿ, ಆ ವಿಷ ಸರ್ಪವನ್ನು ಹೊಡಿರಿ ಅಂತ ಹೇಳಿದರೆ, ಈ RSS ಮತ್ತು ಬಿಜೆಪಿ ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ ಅದನ್ನ ಕೊಲ್ಲಿಲ್ಲ ಅಂದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದ್ರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSS ನ ಹುಚ್ಚು ಹಿಡಿದಿದೆ ಅಂತ ಅನ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಅಲ್ಲ, RSS ನ ಬೈಲಿಲ್ಲ ಅಂದ್ರೆ ಇವರಿಗೆ ತಿಂದಿದ ಅನ್ನ ಅರ್ಗಲ್ಲ. ಆದ್ರೆ ಖರ್ಗೆ ಅವರನ್ನ ನಾನು ಕೇಳಿಕ್ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಷ್ಟೊಂದು ಪ್ರಚೋದನಕಾರಿಯಾಗಿ ನೀವು ಮಾತನಾಡ್ತಾ ಇದ್ದೀರಲ್ಲ ಖರ್ಗೆ ಅವರೇ, ನಿಮಗೆ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನ ಇಳಿಸುವಂತ ಕಾಲ ಸನ್ನಿಹಿತವಾಗಿರ್ಬೋದು, ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದಿರಿ ಅಂತಲೇ ಭಾವಿಸ್ತೀನಿ. ಆದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ RSS ಮತ್ತು ಬಿಜೆಪಿ ಅವರನ್ನ ವಿಷ ಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳ್ಬಿಟ್ಟು ದೇಶದಲ್ಲಿರುವಂತ 20% ಮುಸಲ್ಮಾನರು ನೀವು ಪ್ರಚೋದನೆ ಮಾಡ್ತಿದ್ದೀರಲ್ಲ, ಏನರ್ಥ ಸರ್ ಇದು? ಮೋದಿ ಅವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ RSS ಮತ್ತು ಬಿಜೆಪಿ ಅವರನ್ನ ವಿಷ ಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನ ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್. ನೀವು RSS ಮತ್ತು ಬಿಜೆಪಿಯನ್ನ ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದ್ರೆ, ಅಥವಾ ಅವ್ರನ್ನ ಇವತ್ತು RSS ಬಿಜೆಪಿಯನ್ನ ಬೆಳೆಸಿರೋರು ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ, ನೀವು ಹಿಂದೂಗಳನ್ನೇ ವಿಷ ಸರ್ಪ ಅಂತ ಹೇಳ್ದಂಗಾಯ್ತು.